ಹಾಕಿ ಅವರು ಗೂಗಲ್ ಮ್ಯಾಪ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಸೊ ಈ ರೂಟ್ ಇದು ರೂಟ್ಗಲ್ಲ ರೂಟು ರೂಟ್ ಅಲ್ಲ ರೂಟ್. ಸೊ ನಮ್ಮ ಡ್ರೈವರ್ಗೆ ಗಾಡಿ ಓಡ್ಸಕ್ಕೆ ಬರಲ್ಲ, ಆದ್ರೂ ಧೈರ್ಯದ ಮೇಲೆ ಕೊಟ್ಟಿದ್ದೀನಿ. ಮಚ್ಚ ಇನ್ನು EMI ಪೆಂಡಿಂಗ್ ಇದೆ ಕಣೋ. ನಾವೇ ಓಡಿಸ್ತಾ ಇದೀನಲ್ಲ ಇನ್ನೇನು. ಸಿಂಗಲ್ ಹೋಗೋದು ಬೇರೆ ಹಿಂದೆ. ಸೊ ಗೂಗಲ್ ಮ್ಯಾಪ್ ನ ನಂಬ್ಕೊಂಡು ಎಲ್ಲೂ ಬರಬೇಡಿ ಈ ತರ. ಅವ್ನಿಗೆ ಹೇಳ್ಕೊಡು ಆಯ್ತು. ಮಾಡ ಕಬ್ಬಣ ಕೊಡ್ರು. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮಚ್ಚ ನೀವು ಮನೆ ಕೆಳಗೆ ಬಂದು ನಾನು ಅರ್ಧ ಗಂಟೆ ಆಯಿತು ಮಚ್ಚ. ನಿನಗೆ ಲೋ 9 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಮಚ್ಚ ನಾನು ಇಲ್ಲಿ. ನೀನು ಎಷ್ಟೊತ್ತಾಗಿನ್ನ ಬಂದಿಲ್ಲ, ಬೇಗ ಬಾ. ಲೋ ಈ ಸುಮ್ಮನೆ ನಿನಗೆ ಎಷ್ಟು ವೆಯ್ಟ್ ಮಾಡಿಸ್ಬೇಕು, ಎಷ್ಟು ವೆಯ್ಟ್ ಮಾಡಿಸ್ತೀವಿ ಅಂದರೆ ಇನ್ನೂ ರೆಡಿ ಆಗ್ತಾನೆ ಇದೆಯಾ. ಅದು ಎಷ್ಟು ಶೃಂಗಾರ ಮಾಡ್ಕೊತೀಯ ನೀನು. ಅವ್ನು ಶೆಟ್ಟಿನೂ ಬಂದಿಲ್ಲ, ಶೆಟ್ಟಿ ಕಾಲ್ ಮಾಡ್ತಿದ್ದೀರಿ ಹಂಗೆ 2 ನಿಮಿಷ. ಎಲ್ಲಿದ್ದೀರಾ ಮಿಸ್ಟರ್ ಅರ್ಜುನ್? ಇನ್ನೂ ಬಟ್ಟೆ ಹಾಕ್ಕೊಂತ ಇದ್ದೀರಾ? ಹಲೋ 9 ಗಂಟೆಗೆ ಹೇಳಿದ್ದು ಏನೋ ನೀವು 9:30 ಆದರೆ ಇನ್ನೂ ಬಟ್ಟೆ ಹಾಕ್ಕೊಂತಿದ್ದೀನಿ ಅಂತೆಲ್ಲ ನೀನು. ಸೂಪರ್, ಬೇಗ ಬಾ ಮಚ್ಚ. ಹಲೋ ತಡಿ 1 ನಿಮಿಷ. ಏನೋ ಏನು ಹೆಲ್ಪು? ಏನಕ್ಕೆ ಗಾಡಿ ಇಲ್ವಾ? ನೆನ್ನೆ ಹೇಳಿದೆ ಗಾಡಿ ಇದೆ ತಗೊಬರ್ತೀನಿ ಅಂತ. ನನ್ನ ಮಗನೇ ಮುಂಚೆನೇ ಹೇಳಿದರೆ ನಾನು ಬರ್ತಾನೆ, ಹಂಗೆ ಪಿಕ್ ಮಾಡ್ಕೊಂಡು ಬರ್ತಾ ಇದ್ದೆ ನಾನು. ಇವಾಗ ನಾನು ಇಲ್ಲಿ ಸ್ವಾಮಿ ಮನೆ ಹತ್ರ ಬಂದಿದ್ದೀನಿ, ಮತ್ತೆ ಈಗ ನಿಮ್ಮ ಮನೆಗೆಲ್ಲ ಗೆರೆಗೆ ಬರ್ಬೇಕು ಇವಾಗ ನಾನು. ನಿಮ್ಮಂಥ ಫ್ರೆಂಡ್ಸ್ನೆಲ್ಲ ಕಳ್ಕೊಂಡು ನಾನು ಭಾಳ ಬಂದಿದ್ದೆ ನಾನು. ಯೋ ಸ್ವಾಮಿ, ಅವ್ನು ಪಿಕ್ ಮಾಡ್ಕೊಂಡು ಬರ್ತೀನಿ, ನೀನು ಸೀದಾ ಇಲ್ಲಿಗೆ ಬರ್ತೀಯಾ? ಯಾಕೆ? ಏ ಯಾವ ಬೇಡ ಕಣ, ನಾವು ಬೇರೆ ಇನ್ನೂ ಚೆನ್ನಾಗಿರೋ ಹೋಟೆಲ್ ಕೊಡಿಸ್ತೀವಿ ಬಾರೋ ಟಿಫನ್ ನೀನು. ಲೋ ಅರ್ಜುನ್ ಬಾರೋ ಬೇಗ, ಎಷ್ಟೊತ್ತ ಬರ್ತೀಯಾ? ಇವಾಗ ನಮ್ಮ ಇನ್ನೊಬ್ಬ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು. ನಮ್ಮ ಮಗ ಇನ್ನೂ ಬಂದಿಲ್ಲ, ಎಲ್ಲ ಆಯ್ಕೊಂಡಿದ್ದ. ತುಂಬ ದಿವಸ ಹೇಳಿ 10 ಕಾಲ್ ಮಾಡಿದ್ರೆ ಬರ್ತಾ ಇದ್ದೀನಿ ಅಂತಾನೆ ಬರ್ತಾನೇ ಇಲ್ಲ. ಬರ್ತಾ ಇದೆ ನಮ್ಮ ಹುಲಿ ಬರ್ತಾ ಇದೆ ಅಲ್ಲಿ. ಓ ಬಾರೋ ಅಲ್ಲಿ. ನಡಿ ಬರ್ತೀನಿ ನಡಿ. ಹೀರೋ ಸ್ವಲ್ಪ ಮಗ ತೋರಿಸಿ ನಿಮ್ದು. ಅವಾಗಿಂದ ಮಗ ತೋರಿಸಿಲ್ಲ. ನಮ್ಮ ವ್ಯೂವರ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಕೂದಲು ತುಂಬ ಹೋಗಿದ್ಯಾ, ಎಷ್ಟೊಂದು ಕಾಣಿಸ್ತಲ್ಲ ಬಿಡು ಮಚ್ಚ. ಏನು ಹೀರೋ ಥರ ರೆಡಿ ಆಗ್ಬಿಟ್ಟು ಬಂದಿದ್ಯಾ ಮಚ್ಚ ನೀನು. ಸೊ ನಮ್ಮ ರಾಕೇಶ್ ಅವರು ಲೀಲಾವತಿ ಸ್ಮಾರಕಕ್ಕೆ ಹೋಗೋಣ ಅಂತ ಬಂದರು ಕರ್ಕೊಂಡು. ಆದರೆ ಅವನಿಗೆ ಲೊಕೇಶನ್ನೇ ಗೊತ್ತಿಲ್ಲ. ಇಲ್ಲಿ ಹುಡುಕ್ತವನೆ. ಬೆಂಗಳೂರು ಹತ್ರ ಹೇಳಿದ್ರೆ ಪರವಾಗಿಲ್ಲ, ಟೋಲ್ ಹತ್ರ ಬಂದಿದ್ದೀವಿ, ಬೆಂಗಳೂರು ಹತ್ರ ಇವಾಗ ಹುಡುಕ್ತಾನೆ. ಗ್ರೇಟ್ ರಾಕಿ, ಲೊಕೇಶನ್ ಇಲ್ದಿರ ಕರ್ಕೊಂಡ್ಬರ್ತಾ ಇದೀಯ ನೀನು. ಗೂಗಲ್ ಮ್ಯಾಪ್ ರಾಕಿಗೆ. ಸೊ ಕುಣಿಗಲ್ ರೋಡ್ ಬರ್ತಾ ಇಲ್ಲಿ ಫಸ್ಟ್ ಒಂದು ಟೋಲ್ ಸಿಗುತ್ತಲ್ಲ, ಆ ಟೋಲ್ ಲೆಫ್ಟ್ ತೊಗೊಬೇಕು ನೀವು. ತುಂಬ ಮುಂದೆ ಹೋಗ್ಬೇಡಿ. ಆ್ಯಕ್ಚುಲಿ ಟೋಲಿನ ಮುಂದೆನೇ ಒಂದು ಲೆಫ್ಟ್ ಸಿಗುತ್ತೆ. ಆ ಲೆಫ್ಟಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋದರೆ ನಿಮಗೆ ಲೀಲಾವತಿಯ ಸ್ಮಾರಕ ಸಿಗುತ್ತೆ. ಬಟ್ ಈ ರೂಟು ಬೀಡ ಅಂಗಡಿ ಅವ್ರು ಹೇಳಿದ್ದು. ಸೊ ಗೂಗಲ್ ಮ್ಯಾಪಲ್ಲಿ ಸಿಗಲಿಲ್ಲ ನಮಗೆ. ಗೂಗಲ್ ಮ್ಯಾಪಲ್ಲಿ ಇಲ್ಲ, ರೂಟ್ ಇಲ್ಲ. ನನಗೂ ಗೊತ್ತಿತ್ತು ಇದೇ ರೂಟ್ ಅಂತ. ಕನ್ಫರ್ಮೇಷನ್ಗೆ ಅವ್ರ ಹತ್ರ ಕೇಳಿದೆ ಅಷ್ಟೇ ನಾನು. ಆದರೂ ಗೂಗಲ್ ಮ್ಯಾಪಲ್ಲಿ ಆಗ್ಲಿಂದ ಹುಡುಕ್ತಾನೆ ಇದ್ದ ಅವನು. ಅವ್ನು ಹೇಳೋದೆಲ್ಲ ನಂಬೇಡಿ. ಅವ್ನು ಹೇಳೋದೆಲ್ಲ ಬರೀ ಸುಮ್ಮನೆ ಊಫಿ ಅದೆಲ್ಲ. ಸಖತ್ತಾಗಿದೆಲ್ಲ ಸುತ್ತಲೂ ರೋಡು. ಸೊ ಬರೋ ದಾರಿಲಿ ನೋಡ್ಬೋದು ನೀವು, ಇಲ್ಲಿ ಡಾಕ್ಟರ್ ಎಂ ಲೀಲಾವತಿ ಅವರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇದೆ. ಇದು ನಾನು ಇವಾಗಲೇ ನೋಡ್ತಾ ಇದ್ದು ಕೂಡ. ಈ ಹೋಗೋದು ರೋಡಲ್ಲೇ ಒಂದು ಹಾಸ್ಪಿಟಲ್ಗೂ ಕಟ್ಸಿದ್ದಾರೆ. ನೈಸ್ ಅಲ್ಲ?
ಡಾಕ್ಟರ್ ಲೀಲಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕ್ಲೋಸ್ ಆಗಿದೆ. ಸೊ ಫೈನಲಿ ವಿ ರೀಚ್. ಬಾಮಚ್ಚ ಚೆನ್ನಾಗಿತ್ತಲ್ವ ಒಂಥರ ರೋಡು, ಕಂಪ್ಲೀಟ್ ಹಳ್ಳಿ ವೈಬ್ಸ್, ಸುತ್ತಲೂ ಗ್ರೀನರಿ, ತೋಟಗಳು ಮಸ್ತಾಗಿತ್ತು. ಮ್ಯಾಪ್ ಹೊಸ ದಾರಿಗೆ ಬರ್ಬೇಕು, ರೋಡ್ ಗೊತ್ತಾಗಲ್ಲ. ಹೆಗ್ಡೆ ಸರ್ ಇದ್ದಾರೆ. ಸೊ ವಿನೋದ್ ರಾಜ್ಕುಮಾರ್ ಸರ್ ಸಿಕ್ಕಿದ್ರು ಇವಾಗ. ಜಸ್ಟ್ ಅವ್ರ ಜೊತೆ ಫೋಟೋನ ತೆಗೆದುಕೊಂಡ್ವಿ. ಕಾರಲ್ಲಿ ಹೋಗ್ತಾ ಇದ್ದಾರೆ, ಅದೊಂದು ಖುಷಿ ವಿಚಾರ. ನಾವು ಬಂದ ತಕ್ಷಣ ಅವರು ಸಿಕ್ಕಿದ್ರು, ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ಅವನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಅವನು ವೀಡಿಯೋ ಮಾಡ್ಕೊಂಡು ಅವ್ರ ಜೊತೆ, ನನ್ನ ಫೋಟೋ ಮಾತ್ರ. ಎಲ್ಲಿ ಹೋಗ್ತಾ ಇದೆಯಾ? ಸೊ ನಾವು ಇಲ್ಲಿ ಆಲ್ರೆಡಿ ಸೊ ಇದು ಡಿಸೈನ್ ಕಂಪ್ಲೀಟ್ ಇದೇ ಥರ ಕಟ್ಸಿರೋದು. ಸೊ ಇಲ್ಲಿಂದ ಫೋಟೋ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಚೆನ್ನಾಗಿದೆ. ಇದು ಊಟ ಮಾಡೋದಿಲ್ಲಿ. ಬಟ್ ಮೊನ್ನೆ ನ್ಯೂಸಲ್ಲಿ ಹೇಳ್ದಂಗೆ ಇಲ್ಲಿ ಪ್ರತಿ ದಿವಸ ಅನ್ನ ಸಂತರ್ಪಣೆ ಇರುತ್ತಂತೆ. ಎವ್ರಿ ಡೇ ಅನ್ನ ಸಂತರ್ಪಣೆ ಇರುತ್ತಂತೆ ಇಲ್ಲಿ. ಸೊ ಆಲ್ಮೋಸ್ಟ್ ಇವರು ಹಳೆ ಮೂವಿ ಆ್ಯಕ್ಟರ್ ಇವರು. ಆ್ಯಕ್ಚುಲಿ ಅಷ್ಟೊಂದು ಇವ್ರ ಮೂವೀಸ್ನ ನನಗೆ ನೇಮ್ಗಳು ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ನೋಡಿರೋದು ಇವ್ರನ್ನ ಜಾಸ್ತಿ ಅಮ್ಮ ಕ್ಯಾರೆಕ್ಟ್ರಲ್ಲೇ, ತಾಯಿ ಕ್ಯಾರೆಕ್ಟ್ರಲ್ಲೇ ನೋಡಿರೋದು. ಹಾಂ, ಇದೆಲ್ಲ ಹಳೇ ಫಿಲಮ್ಗಳು. ಇದು ಯಾವ ಫಿಲಮ್ ಇದು? ದಾದಾದು ಮರ್ತೋಗ್ಬಿಟ್ಟಿದ್ದಾನೆ. ಹಾಂ, ತಗೊಂಡೆ, ಸಖತ್ತಾಗಿದೆ. ಬಟ್ ಆಲ್ಮೋಸ್ಟ್ ವೈಟ್ ಆ್ಯಂಡ್ ಬ್ಲ್ಯಾಕ್. ಇವ್ರು ಆ್ಯಕ್ಚುಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಹೀರೋಯಿನ್ ಅಲ್ವಾ? ಸಾರಿ, ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಹೀರೋಯಿನ್ ಅಲ್ವಾ ಇವರು? ಸೊ ಹಾಗಾಗಿ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ಸ್ ಇದೆ. ನರಸಿಂಹರಾಜು ಅಲ್ವಾ ಅದು? ಬಾ. ಸೊ ಈ ಕಡೆ ಎಲ್ಲ ಗಾರ್ಡನ್ಸ್ ಇದೆ, ಗಾರ್ಡನ್ ನೋಡ್ಬೋದು. ಸಖತ್ತಾಗಿ ಕಟ್ಟಿದ್ದಾರೆ ಮಾತ್ರ. ಭಾರತಿ ಮೇಡಮ್ ಅವ್ರು ಮಾಡಿರೋ ಎಲ್ಲ ಫೋಟೋಸ್ ಇದ್ದಾರೆ. ದಾದಾ ದ್ವಾರಕೀಶ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ವಜ್ರಮುನಿಯವರು, ಅಶ್ವಥ್ ಅವರು. ಸ್ವಾಮಿ ಒಂದು ರೌಂಡ್ ಆಯಿತು. ಟೋಟಲ್ ಇದು 3 ಸುತ್ತಿದೆ. ಈಗ 1 ಸುತ್ತು ಹೋಗಿ 2 ಸುತ್ತು ಹೋಗಿ 3ನೇ ಸುತ್ತಿಗೆ ಲೀಲಾವತಿ ಅಮ್ಮವ್ರದ್ದು ಇದು ಕಾಣಿಸುತ್ತೆ, ಸಮಾಧಿ. ಏನು ಮಾಡ್ತಾನೆ ಗುರು ಇವನು? ಏನು ಮಾಡ್ತಾ ಇದೀಯಾ? ಬಾ, ನಾನು ವೀಡಿಯೋನೇ ಮಾಡ್ತಾ ಇದ್ದೀನಿ. ಸರಿ. ಹಾಂ, ನಮ್ಮ ಫೋಟೋಸೇ ಕರೆಕ್ಟಾಗಿ ಕಳಿಸಲ್ಲ, ಇನ್ನು ಇದೆಲ್ಲ ಏನು ಕಳಿಸ್ತೀವಿ? ರೆಡಿ. ಬಂದಿದ್ದಕ್ಕೆ ಅಲ್ಲಿ ಆ್ಯಕ್ಚುಲಿ ನಾವು ಇಷ್ಟು ಬೇಗ ಬಂದಿದ್ದಕ್ಕೆ ಒಳ್ಳೇದಾಯ್ತು. ಬಂದಿದ್ದಕ್ಕೆ ವಿನೋದ್ ರಾಜ್ಕುಮಾರ್ ಸರ್ ಸಿಕ್ಕರು, ಫೋಟೋ ತೊಗೊಂಡ್ವಿ. ಬರ್ದಿದ್ದು ಮಾರ್ನಿಂಗ್ ಬರ್ಬೋದು. ಹಾಂ, ಅವ್ರು ಬಂದು ಹೋಗ್ತಾರೆ ಅನ್ಸುತ್ತೆ. ಮೇ ಬಿ ಅವ್ರದ್ದು ಅದೇ ಅನ್ಸುತ್ತೆ, ಫಾರ್ಮ್ ಅನ್ಸುತ್ತೆ ಅದು ಅವ್ರದ್ದು. ಕಂಪ್ಲೀಟ್ ಅವ್ರದ್ದೇ ಅನ್ಸುತ್ತೆ ಫಾರ್ಮು, ಅಪೋಸಿಟ್ ಇರೋದು. ಹಾಯ್ ಅರ್ಜುನ್ ಅವರೇ. ಸೊ ಫಸ್ಟ್ 1 ರೌಂಡ್ ಆಯ್ತು ಇವಾಗ. ಈಗ ಮತ್ತೆ ಇನ್ನೊಂದು ರೌಂಡ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಇನ್ನೊಂದು ರೌಂಡ್ ನೋಡ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ನೋಡ್ಬೋದು. ರಿಯಲ್ ಆಗಬೇಕಣ ಇದು. ಇದು ಯಾವುದೆಲ್ಲ? ಇದು ಅಂಬರೀಷ್ ಮೂವಿ ಇದೆಲ್ಲ, ಹಿಂದೂ ಧರ್ಮ ಗೊತ್ತೇನೋ ನನ್ನ ಸಾಂಗ್ ಬರುತ್ತಲ್ಲ ಅಂಬರೀಷ್ದು. ಅದರಲ್ಲಿ ಅವರು ವಿನೋದ್ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದಾರಲ್ಲ, ಆ ಮೂವೀಸ್ ಮರ್ತೋಗ್ಬಿಟ್ಟು. ಒಂದೇ ಮಾತರಮ ಇರ್ಬೇಕು. ಹಾಂ, ಒಂದೇ ಮಾತರಮ.
ಅನಂತನಾಗ್. ಆಲ್ಮೋಸ್ಟ್ ಅವ್ರು ಮಾಡಿರೋ ಎಲ್ಲ ಮೂವಿ ಫೋಟೋಸ್ಗಳು ಇದಾವೆ ಇಲ್ಲಿ. ಇದು ರೀಸೆಂಟಾಗಿ ಕಣ ಅವರು ತಾಗಿದಾಗ ಅಲ್ಲ ಹಾಸ್ಪಿಟಲ್ ಓಪನಿಂಗ್ ಏನೋ ಹೋಗ್ತಾ ಇರಬೇಕಾದ್ರೆ ಅನ್ಸುತ್ತೆ ಮೇಲೆ. ಅವ್ರು ಹೇಳಿದ್ದು ಹಂಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿದ್ದು. ಅವ್ರ ನೇಮಲ್ಲಿ ಹೋಗ್ತಾ ಇದ್ದೀನಿ. ಸುಧಾಮನೂ ಇದ್ದಾರೆ ನೋಡಿ ಇಲ್ಲಿ. ಆಲ್ಮೋಸ್ಟ್ ಅವ್ರದ್ದು ಎಲ್ಲ ಫೋಟೋಸು ಇಲ್ಲಿ ನೋಡ್ಬೋದು. ಪ್ರಶಸ್ತಿ ತಗೊಂಡಿರೋದು, ಸಿನಿಮಾದು ಪ್ರತಿಯೊಂದು ಫೋಟೋಸ್ಗಳು ಇಲ್ಲೇ ಮಾಡಿದ್ದಾರೆ ಮತ್ತು ರೀಕಲೆಕ್ಟ್ ಮಾಡಿದ್ದಾರೆ. ಇವ್ರದ ಅಶ್ವಥ್. ಸೊ ಫೈನಲಿ ಇಲ್ಲಿ ಬಂದರೆ ಅಮ್ಮದು ಸಮಾಧಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಸಮಾಧಿ ಮಾತ್ರ ನೋಡ್ಬೋದು ನೀವು. ತುಂಬ ಗ್ರ್ಯಾಂಡಾಗೆ ಕಟ್ಟಿದ್ದಾರೆ ಅಲ್ವಾ? ತುಂಬ ಚೆನ್ನಾಗಿದೆ. ನನಗೆಲ್ಲ ತುಂಬ ಇಷ್ಟ ಆಯಿತು. ನಿಮಗೆ? ನಿಮಗೂ ಇಷ್ಟ ಆಯ್ತು ಕಣೋ. ಪ್ರಶಾಂತವಾಗಿದೆ, ಒಂಥರ ಕೂಲಾಗಿ ಚೆನ್ನಾಗಿದೆ. ಏನು ಅನಿಸ್ತು ಮಚ್ಚ ನೋಡಿ? ಚೆನ್ನಾಗಿತ್ತು. ಖುಷಿ ಆಯ್ತಲ್ವಾ? ಖುಷಿ ಆಯ್ತು. ಇದಕ್ಕೆ ಎಷ್ಟು ಖರ್ಚಾಗಿರ್ಬೋದು? ಇನ್ನು ಮೊನ್ನೆ ನ್ಯೂಸಲ್ಲಿ ಹೇಳುವಾಗ 1 ಕೋಟಿ ಅಂತ ಹೇಳಿದರು. ಬಟ್ ಮೇ ಬಿ ಆಗಿರುತ್ತೆ ಅನ್ಕೊತೀನಿ ಕಣೋ. ಇಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂದರೆ ತುಂಬ ಗ್ರೇಟ್. ಎಲ್ಲ ಅವರ ತಾಯಿ ಮೇಲೆ ಅಪಾರವಾದ ಪ್ರೀತಿ ಇರೋದಕ್ಕೆ ಕಟ್ಸಿರೋದು. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮಾತ್ರ. ತುಂಬಾ ಚೆನ್ನಾಗಿದೆ. ಸೊ ನೀವು ನೋಡ್ತಿರ್ಬೋದು ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಇದೆ, ಕ್ಯಾಂಟೀನ್ ವ್ಯವಸ್ಥೆ ಎಲ್ಲ ಇದೆ, ಆ್ಯಂಡ್ ಊಟನೂ ಇರುತ್ತೆ. ಸೊ ಇದ್ರ ಆಪೋಸಿಟೇ ಅವ್ರದ್ದು ಫಾರ್ಮ್ ಹೌಸ್ ಇರೋದು. ಆ್ಯಂಡ್ ಮನೆಯೂ ಇಲ್ಲಿ ಒಳಗಡೆ ಇರೋದು. ಇಲ್ಲಿ ಒಳಗಡೆ ಇದೆಯಲ್ಲ ಇದೆ ಅವ್ರ ಫಾರ್ಮ್ ಹೌಸು. ಆ್ಯಂಡ್ ಮನೆಯೂ ಕೂಡ ಒಳಗಡೆ ಇದೆ. ಮೇ ಬಿ ಒಳಗಡೆ ನಮಗೆ ಅಲೋ ಇಲ್ಲ ಅನಿಸುತ್ತೆ. ಸೊ ತುಂಬಾ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಅವರು ಪ್ರೀತಿಯಿಂದ ಕಟ್ಸಿರೋದು. ತಾಯಿಯೇ ದೇವರು ಇರೋದು. ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಬಂದು ಲೊಕೇಶನ್ ಲಿಂಕ್ ಹಾಕ್ತೀನಿ. ಸೊ ನೀವು ಬರ್ಬೋದು. ಆ್ಯಂಡ್ ತುಂಬಾ ಖುಷಿ ಆಯಿತು ನೋಡಿ. ತುಂಬಾ ಇಷ್ಟ ಆಯಿತು ನನಗೆ. ಸೊ ಇಲ್ಲಿಂದ ಇವಾಗ ಮತ್ತೆ ಇನ್ನೊಂದು ಪ್ಲೇಸ್ ಹೋಗ್ತಾ ಇದ್ದೀವಿ. ಏನಂತ ಅಲ್ಲೋದ್ಮೇಲೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಿನ್ನ ಏನಾರು ಹೇಳ್ತೀಯನಾ ಚಿನ್ನ? ವೈ ಬಾ, ಏನಾದ್ರು ಹೇಳಿ, ಪರವಾಗಿಲ್ಲ ಹೇಳು, ಪರವಾಗಿಲ್ಲ ಇರಲಿ. ಏನಾರು ಹೇಳು, ಹೆಂಗೆ ಅನ್ನಿಸ್ತು, ಏನು ಅನ್ನಿಸ್ತು? ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ ಬಂದರೆ. ಚೆನ್ನಾಗಿದೆ. ನನಗೂ ಇಷ್ಟ ಆಯಿತು ತುಂಬಾ. ಆ್ಯಂಡ್ ಶೆಟ್ಟಿ, ನಿಂಗೇನು ಅನ್ನಿಸ್ತು ಶೆಟ್ಟಿ? ಸೊ ಓಲ್ಡ್ ಮೂವೀಸ್ ಅಂತೂ ನಾವಂತೂ ನೋಡಲ್ಲ, ಬಟ್ ಇಲ್ಲಿ ಬಂದರೆ ಓಲ್ಡ್ ಮೂವೀಸ್ದು ಫೋಟೋಸ್ ಎಲ್ಲ ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ನಾನು ಓಲ್ಡ್ ಮೂವೀಸ್ ನೋಡಿದ್ದೀನಿ, ಬಟ್ ತುಂಬ ನೆನಪಿಲ್ಲ ಅಷ್ಟೊಂದು. ಆ್ಯಕ್ಚುಲಿ ಇವ್ರನ್ನ ನಾನು ಜಾಸ್ತಿ ನೋಡಿರೋದು ತಾಯಿ ಕ್ಯಾರೆಕ್ಟರಲ್ಲೇ, ಅಮ್ಮ ಕ್ಯಾರೆಕ್ಟರಲ್ಲೇ ನೋಡಿರೋದು ಅಷ್ಟೇ. ಅದು ಬಿಟ್ಟರೆ ಇವ್ರು ನೋಡಿದ್ರೆ ನನಗೆ ನೆನಪಾಗೋದು ಒಂದೇ ಸಾಂಗು, ಅಮ್ಮ ಎಂದರೆ ಏನು ಹರುಷವು. ಸಾಂಗ್ ಸಕ್ಕತ್ತಾಗಿದೆ. ನೀನು ಹಾಡಬೇಡ, ಸಾಂಗ್ ಹಾಕು ಅದರಲ್ಲಿ. ನಾನು ಹಾಡಿದ್ರೆ ಚೆನ್ನಾಗಿ ಬರೋಲ್ಲ ವಾಯ್ಸ್ ತಂದು. ನಾನು ಚೆನ್ನಾಗಿಲ್ಲ ವಾಯ್ಸು. ಕಮೆಂಟ್ ಬರುತ್ತೆ ನೋಡು ಪ್ಲೀಸ್. ಸಾಂಗ್ ಎಲ್ಲ ಹಾಳು ಮಾಡಿಬಿಡಿ. ಓಕೆ ಬಿಡು. ಸೊ ನಮ್ಮ ಜೊತೆ ಬರ್ದಿದ್ದವರಿಗೆ ಅವ್ರು ತುಂಬಾ ಲಾಸ್ ಮಾಡ್ಕೊಂಡ್ರು, ಪರವಾಗಿಲ್ಲ. ಇನ್ಮೇಲೆ ನಾನು ಯಾರನ್ನೂ ಕರೆಯೋದು ಇಲ್ಲ, ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ. ಅವ್ರ ಇಷ್ಟ, ಅವ್ರೆಲ್ಲರೂ ಹೋಗಲಿ. ನಮ್ಮ ರಾಕೇಶ್ ಅವ್ರಿಗೆ ನೆಕ್ಸ್ಟ್ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ಇನ್ಸ್ಟಾದಲ್ಲಿ ನೋಡ್ತವನೆ ಎಲ್ಲಿ ಹೋಗ್ತಾ ಇದೀವಿ ಅಂತ. ಹುಡುಕೋ, ರೀಲ್ಸಲ್ಲಿ ಹುಡುಕೋ. ಅದು ರೀಲ್ಸ್ ಕಲ್ಚರ್ ಅವ್ರ ಕಡೆಯಿಂದ ನೋಡ್ಬಿಟ್ಟು. ಸಕ್ಕತ್ತಾಗಿದೆಲ್ಲ ಕೆರೆ, ದೊಡ್ಡದಾಗಿದೆ ಮಾತ್ರ ಕೆರೆ. ಅಲ್ಲಿ ಮುಂದಿಂದ ಹೋಗ್ಬೋದು, ನಡಿ ಹೋಗೋಣ, ನೋಡೋಣ. ಏನಿದು, ಏನೋ ತೊಟ್ಟಿ ಥರ ಮಾಡಿದ್ದಾರೆ. ಸೊ ಆ ಕೆರೆಗೆ ಹೋಗಿ ಜಾಗ ಇಲ್ಲ ಮುಂದೆ. ಅಲ್ಲಿ ಅಲ್ಲೆಲ್ಲ ಹಸು ಮೈಸೂರೆಲ್ಲ ಇದ್ದಾರೆ. ಸಾಕು ಲೋ, ಬರ್ರೋ ಬೇಡ, ಸಾಕು ಹೋಗೋಣ. ಬೇಡ ಬಾ, ಅಲ್ಲಿ ಅಷ್ಟೇ ಹೋಗಿ ಜಾಗ ಇಲ್ಲ ಅಲ್ಲಿ.
ಇದು ಪ್ಲೇಸು ಕಿಶೋರ್ ಅಣ್ಣಂಗೆ ಫೇವ್ರೇಟ್ ಪ್ಲೇಸ್ ಅಂತ. ಅವಣ್ಣ ಬೇಜಾರಾದಾಗಲೇ ಇಲ್ಲಿ ಬರ್ತಾನಂತೆ ಒಬ್ಬನೇ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು. ಈ ಮರ ಅಲ್ಲ ಅಡ್ಡ ಇದೆ ಗೊತ್ತಾ, ಈ ಪ್ಲೇಸ್ ಅಲ್ಲಿ ಮಧ್ಯದಲ್ಲಿ ಒಂದ್ ಮನೆ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಇದ್ಬಿಡ್ಬೇಕು. ನೀರೊಳಗಡೆನಾ? ನಮ್ಮ ರಾಣಿ ಮನೆ ಮನೆ ನೀರೊಳಗಡೆನಾ? ಅಲ್ಲ ಕಣ, ಇಲ್ಲಿ ಹೆಂಗೋ ಮಧ್ಯದಲ್ಲಿ ಮನೆ ಮಾಡ್ತೀಯ ನೀನ್ ಶೆಟ್ಟಿ. ಮಾಡ್ಕೊಳ್ಳೋದು ಇಂಜಿನಿಯರಿಂಗ್ ಕಬ್ಜಾ ಮಾಡ್ಬೇಕು. ಇಂಜಿನಿಯರ್ ಫೇಲ್ ಆಗವನೆ, ನಿಮ್ಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ. ಇಲ್ಲಪ್ಪ ಬೇಡ ಬರಲ್ಲ, ಏನಿಲ್ಲ ಅಲ್ಲಿ. ಏನು ಇಲ್ದೇ ಇರೋದಕ್ಕೆ ಹೋಗ್ತಾ ಇರೋದು ಬಾ. ಲೋ ಹೋಗ್ರೋ, ಬೇಗ ಬೇಗ ಹೋಗಿ ತೊಳ್ಕೊಂಬರ್ರೋ ಕೈ ಕಾಲನ್ನ. ಅಚ್ಚಾ ಆಫ್ ಮಾಡು ಒಂದು ನಿಮಿಷ ಪ್ಲೀಸ್, ನೀವು ವಿಡಿಯೋ ಮಾಡಿ ಮಚ್ಚ ಬಾರ, ತೊಳ್ಸು ಬಾರ, ಬಾ ಮಚ್ಚ, ಕಡ್ಕ ಬಿಡು, ತೊಳ್ಸು ಬಾರ, ತೊಳ್ಸು ಬಾರ, ಕಡ್ಕ ಬಿಡು ಮಚ್ಚ. ಇದನ್ನೆಲ್ಲ ವಿಡಿಯೋ ಮಾಡ್ತಿದ್ದೀನಿ, ಇದನ್ನೆಲ್ಲ ಹಾಕ್ತೀನಿ ಯೂಟ್ಯೂಬ್ಗೆ, ಹೇಳ್ತಾ ಇದ್ದೀನಿ ಕೇಳು. ಕೈ ಕಾಲು ತೊಳ್ಸೋಕೆ ಏನಂತ ಲೋಪರ್ ತರ್ಚ್ಕೊಂಡು ಹೋಯ್ತಲ್ಲ ನಂದು ಕೈ. ತೊಳ್ಸು ಮಚ್ಚ. ಬಗ್ಬಿಟ್ಟು ಕೈ ತೊಳ್ಕೊ. ಬಾ ಇಲ್ಲಿ ಮಕ್ಕ ತೊಳ್ಸು ಬಾ ಬೇಗ. ಇಲ್ಲಿ ಯಾರ ತೀಕ ತೊಳ್ದಿರ್ತಾರೆ, ನೀನು ಮಕ್ಕ ತೊಳಕ್ಕೆ ಬಂದಿದ್ಯಾ? ಅಲ್ಲಿ ನೋಡಲ್ಲಿ ಮೀನು ಸತ್ತೋಗಿರೋದು, ಮೀನು ಸತ್ತೋಗಿರೋದು ನೋಡಲ್ಲಿ. ಸ್ಮೆಲ್ ಬರ್ತೈತೆ. ಸ್ಮೆಲ್ ಬರ್ತೈತೆ. ಸಾರಿ ಮಚ್ಚ, ನಿಂದು ಕೀ ಸ್ಮೆಲ್ ಬಂತು. ನಿನಗೆ ಹೆಂಗೆ ಇದು ಮಾಡಿ ಎಷ್ಟು ಮೀನು ಸತ್ತೋಗಿ ನೋಡಿದಿ ಮಚ್ಚ? ಇಲ್ಲೊಂದು ಮೀನು, ಅಲ್ಲಿ 2 ಮೀನು. ಇಲ್ಲಿ ನೋಡಿ, ಇಲ್ಲೆಲ್ಲ ಮೀನುಗಳು ಸತ್ತೋಗಿದೆ. ಮಚ್ಚ ಇಲ್ಲೆಲ್ಲ ಎಷ್ಟೊಂದು ಮೀನು ಸತ್ತು ಬಿದ್ದಾವ ಕಣ. ಸೊ ಗೈಸ್ ನೋಡಿ ಎಷ್ಟು ವಿಶಾಲವಾಗಿದೆ ಈ ಕೆರೆ, ತುಂಬ ದೊಡ್ಡ ಕೆರೆ, ಬಟ್ ನಿಮ್ಗೆ ಚಿಕ್ಕದಾಗಿ ಕಾಣಿಸ್ತದೆ. ಇನ್ನು ಆ ಕಡೆ ಫುಲ್ಲು ಸರೌಂಡಿಂಗ್ ಸುತ್ತೂರ್ದಿದೆ, ಹೋಗಕ್ಕೆ ಜಾಗ ಇಲ್ಲ. ನಾವು ಯಾವುದೋ ಒಂದು ಸಂದಿಲಿ ಬಂದು ನಿಮಗೋಸ್ಕರ ತೋರ್ಸೋಕ್ಕೆ ಅಂತ ಸಂದಿಗೆ ಮುಂದೆ ಹುಡ್ಕೊಂಡು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ನಮ್ಮ ಹುಡುಗರು ಫೋಟೋ ತೆಗಿ ಅಂತಾರೆ. ಆ್ಯಕ್ಚುಲಿ ಇನ್ನೊಂದೇನೆಂದರೆ, ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಕಿಶೋರ್ ಬಾಯ್. ನಮ್ಮ ಕಿಶೋರನ್ನ ಯಾವಾಗಲೂ ಇಲ್ಲಿ ಬೇಜಾರದಾಗ ಬಂದು ಇಲ್ಲೊಬ್ಬರೇ ನಿಂತ್ಕೊಂಡು ವ್ಯೂ ನೋಡ್ಕೊಂಡು ಹೋಯ್ತಾರಂತೆ. ಈ ಪ್ಲೇಸ್ ಎಲ್ಲಿದೆ ಅಂತಂದರೆ, ಸ್ಮೆಲ್ ಆಗ್ತಿಲ್ಲ ಆದ್ರೂ ಫೋಟೋ ತಗೊಳಕ್ಕೆ ಎಷ್ಟು ಕಷ್ಟಪಡ್ತವನೆ. ಸೊ ಈ ಪ್ಲೇಸ್ ಎಲ್ಲಿದೆ ಅಂತಂದರೆ, ಅದೇ ನೀವು ನೋಡಿದ್ರಲ್ಲ ಲೀಲಾವತಿ ಅಮ್ಮ ಅವ್ರದ್ದು ದೇಗುಲ, ಅಲ್ಲಿಂದ ಚೂರು ಮುಂದೆ ಬಂದರೆ ಸ್ಟ್ರೈಟ್ ಬಂದರೆ ಅಲ್ಲೇ ಇರೋದು ಇದು ಕೆರೆ. ವ್ಯೂ ತುಂಬ ಚೆನ್ನಾಗಿದೆ. ನಾನೊಂದೆರಡು ಫೋಟೋ ತೊಗೊತೀನಿ. ಸೊ ಕೆರೆ ಹತ್ರ ಫೋಟೋ ಶೂಟ್ ಮಾಡಿ ವಿಡಿಯೋನೂ ಮಾಡಿಕೊಂಡು ಇವಾಗ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ ಅಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್. ಅಯ್ಯೋ ಸರ್ಪ್ರೈಸ್ ಎಲ್ಲ ಒಂದು ಮರ್ತಿದ್ದಾನೆ, ರೀಲ್ಸಲ್ಲಿ ನೋಡ್ಬಿಟ್ಟು ಮತ್ತೆ ಹೇಳ್ತಾನೆ. ಇಲ್ಲ ಮರ್ತಿಲ್ಲ, ಆ್ಯಕ್ಚುಲಿ ನಾನು ಈ ವಿಡಿಯೋನ ಪಾರ್ಟ್ 1 ಇರಲ್ಲ ಇಲ್ಲ ಪಾರ್ಟ್ 2 ಮಾಡಲ್ಲ ಅನ್ನೋ ಕನ್ಫ್ಯೂಸನ್ ಇದೆ, ಅದಕ್ಕೋಸ್ಕರ. ಸೊ ಅದನ್ನ ಈಗಲೇ ಹೇಳ್ಬಿಟ್ರೆ ಅಲ್ಲ ಅನ್ಸುತ್ತೆ ನಮ್ಮ ಗಾಡಿ ಬಿಟ್ಟಿದ್ದು, ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಂತ. ಆಮೇಲೆ ನೀವು ಅದನ್ನು ನೋಡೋದೇ ಇಲ್ಲ ನೆಕ್ಸ್ಟ್ ವೀಡಿಯೋನ, ಹಾಗೆ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಹೇಳಿ ಅದು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಇದೆಯಾ ಇಲ್ಲ ನೆಕ್ಸ್ಟ್ ಪಾರ್ಟ್ ಇದೆಯಾ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಆವಾಗಲೇ ಬಂದಾಗ ಜನ ಸ್ವಲ್ಪ ಕಮ್ಮಿ ಇದ್ದರು, ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಅಂದರೆ ಇವಾಗ ಬರ್ತಾ ಇದ್ದಾರೆ ಜನಗಳು ಜಾಸ್ತಿ. ನಾನು ಇನ್ನೊಬ್ರು ಯಾರೋ ಯೂಟ್ಯೂಬರ್ ಬಂದಿದ್ದಾರೆ, ಅಲ್ಲಿ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡ್ತಾ ಇದ್ದಾರೆ. ಸೊ ನಮ್ಮ ರಾಕೇಶ್ ಅವರು ಪ್ರಾಣಿ ಪಕ್ಷಿಗಳನ್ನ ನೋಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಪ್ರಾಣಿ ಪಕ್ಷಿಗಳನ್ನ ನೋಡೋಕ್ಕೆ ಕಾಡು ದಾರಿಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾನೆ. ಡಿಫ್ರೆಂಟು ನಮ್ಮ ರಾಕಿ, ಡಿಫ್ರೆಂಟು. ಅಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳೋಣ ಅಣ್ಣ. ಆ ಕಾಡಲ್ಲೆಲ್ಲ ಕರ್ಕೊಂಡ್ ಬಂದಿದ್ಯಾ, ಇನ್ನೂ ಸಿಕ್ಕಿಲ್ಲ ಡೆಸ್ಟಿನೇಷನ್, ಎಲ್ಲಣ್ಣ? ಸೊ ಫೈನಲಿ ನಾವು ಅಂದ್ಕೊಂಡಿದ್ವಲ್ಲ ಆ ಪ್ಲೇಸಿಗೆ ಬಂದು ಕೈಯೆಲ್ಲ ಇಟ್ಕೊಂಡು ನೋಡ್ಬೋದು ಅಂತವ್ರೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಲೆಟ್ಸ್ ರೆಡಿ ಟು ಮೂವ್. ಫುಲ್ ಜೋಶ್ ಎಲ್ಲ ಒಂದು ಶೆಟ್ಟಿ ಸರಿ ಆಯಿತು. ಸೊ ಇದೇ ಅಮೇಝಿಂಗ್ ದಶಾವತಾರ. ಸೊ ಇಲ್ಲಿ ಬಂದು ಅನಿಮಲ್ಸ್ ಆ್ಯಂಡ್ ಜಿಪ್ ಲೈನ್ಸ್ ತುಂಬ ಗೇಮ್ಸ್ ಇದೆ. ತುಂಬ ಇಲ್ಲ, ನಾರ್ಮಲ್ ಗೇಮ್ಸ್ ಕೈಯಲ್ಲಿ ಇಟ್ಕೊಂಡು ನೋಡೋ ಫೀಲಿಂಗ್ ಬರ್ತಾ ಇದೆ. ಹೋಗಿ ಏನೋ ಹೇಳ್ಕೊಂಡು ಸ್ವಾಮಿ ಫೈನಲಿ ಕರ್ಕೊಂಡ್ ಬಂದೆ ಅಣ್ಣ, ಥ್ಯಾಂಕ್ ಯು, ಧನ್ಯವಾದ. ಬಟ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಹುಡುಗ ಕರ್ಕೊಂಬಾರೋ ಅಂದ್ರೆ ಹಿಂಗ್ ಕರ್ಕೊಂಬಂದವನಂದ್ರೆ ರೋಡ್ ಇಲ್ದಿರ ರೋಡ್ ಕರ್ಕೊಂಬಂದ್ಬಿಟ್ಟು. ಸರಿ ನಡೀರಿ, ಒಳಗೆ ಹೋಗೋಣ. ಆಯ್ತು, ಹೆಂಗ್ರಿ ಹಿಂಗೆ. ಸೊ ಈ ವಿಡಿಯೋನ ಮತ್ತೆ ಇಲ್ಲಿಗೆ ಸ್ಟಾಪ್ ಮಾಡಿ ಈ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ಒಂದೇ ಇದರಲ್ಲಿ ಅಪ್ಲೋಡ್ ಮಾಡಲ್ಲ. ಸೊ
ಇರಲಿ ಬಿಡು, ಇದು ಸ್ವಲ್ಪ ಜಾಸ್ತಿ ಇದೆ. ಈ ವಿಡಿಯೋನ ತುಂಬ ಮಾಡಲ್ಲ, ಲೆಂತ್ ಆಗುತ್ತೆ. ಸೊ ಅದಕ್ಕೆ ಇದನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಎಲ್ಲರೂ. ಸೊ ಲೀಲಾವತಿದು ಅವ್ರದ್ದು ಸ್ಮಾರಕ ಹೋಗಿದ್ವಲ್ಲ, ಸೊ ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಹೇಳ. ಸಿಗೋಣ ಮತ್ತೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.